ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಬೆಳೆಸಿ ತಾವು ಬೆಳೆಯಿರಿ. ಮುಖ್ಯಾಂಶಗಳು: ಬಯಲುಸೀಮೆ ಜಗಳೂರಿನ ಬಯಲು ರಂಗಮಂದಿರದಲ್ಲಿ ವಿಶಿಷ್ಟ ವೈಭವಿತ 14ನೇ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನದ ಮುಖ್ಯ ಆಕರ್ಷಣೆಯಾಗಿ ಅತಿಥಿಗಳಾಗಿ ಬರಗೂರು ರಾಮಚಂದ್ರಪ್ಪನವರು ನಿನ್ನೆ ಕೆಲವಾರು ಅಂಶಗಳನ್ನು ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ದೀರ್ಘ ಅವಲೋಕನ ನಡೆಸಿದರು. ಅವರ ಮಾತುಗಳನ್ನು ಅವರ ಬಾಯಿಂದಲೇ ಕೇಳೋಣ. ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವ್ರಿಗೆ ಒತ್ತಾಯ ಮಾಡಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 5% ಒಳ ಮೀಸಲಾತಿಯನ್ನು ಕೊಡಿಸಿದೆ ಅಥವಾ ಕೊಡಲಾಯಿತು. ಆಗ ಬಹುಶಃ ಈ ಸಮ್ಮೇಳನದಲ್ಲಿ ನಿರ್ಣಯವನ್ನು ಸ್ವೀಕರಿಸಿದರು. ರಾಮಚಂದ್ರಪ್ಪನವರ ಆಶಯವು ಅದೇ ಅಂತ ಅನಿಸುತ್ತೆ. ಅದು 15% ಆಗಬೇಕು ಅಂತ ಹೇಳಿ. ಆದರೆ 5 ಆಗಿದ್ರ ಮೇಲೆ 15 ಮಾಡೋಕ್ಕೆ ಯಾರೂ ಪ್ರಯತ್ನ ಮಾಡಲಿಲ್ವಲ್ಲ. ನೀವು ಕನ್ನಡ ಮಾಧ್ಯಮ ತಗೋಬೇಕು, ಅದೊಂದು ದೊಡ್ಡ ಆದರ್ಶ, ನಿಜ. ಕನ್ನಡ ಉಳಿಬೇಕು, ನಿಜ. ಕರ್ನಾಟಕದಲ್ಲಿ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಯಾಕೆ ಕನ್ನಡ ಉಳಿಸ್ಕೊಳ್ಳೋದಿಲ್ಲ ಅವರು? ನಾವು ಕನ್ನಡ ಉಳಿಸುವ ವಿಧಾನ ಇದೆಯಲ್ಲ, ಅದನ್ನು ಕುರಿತು ಮರುಚಿಂತನೆ ಮಾಡಬೇಕಾಗಿದೆ. ಶಿಕ್ಷಣ ಇದೆಯಲ್ಲ, ಕನ್ನಡದಲ್ಲಿ ಯಾರು ಶಿಕ್ಷಣ ಪಡಿತಾರೆ ಅಂಥವ್ರಿಗೆ ಇಲ್ಲಿ ಉದ್ಯೋಗ ಸಿಗಬೇಕು. ಕನ್ನಡ ಬರದೇ ಇರತಕ್ಕಂಥವ್ರು ಯಾರೂ ಕರ್ನಾಟಕದಲ್ಲಿ ಉದ್ಯೋಗಿಗಳಾಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕು ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಆದರ್ಶ, ನಿಜ. ಅಂತಾರಾಷ್ಟ್ರೀಯ ಯೋಗ ನೃತ್ಯಪಟು KV ಸೃಷ್ಟಿ ಬಾಲ ಯೋಗ ಪಟು ಇವಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ, ಹಿನ್ನೆಲೆ ಗಾಯನಕ್ಕೆ ತಕ್ಕಂತೆ ನೃತ್ಯ ಮಾಡಿ ನೆರೆದ ಸಾವಿರಾರು ಜನರನ್ನು ಮಂತ್ರಮುಗ್ಧಗೊಳಿಸಿದ್ದು ನಿನ್ನೆ ನಡೆದ ಕಾರ್ಯಕ್ರಮದ ಹೈಲೈಟ್ ಆಗಿತ್ತು. ವೇದಿಕೆಯಲ್ಲಿ ಕೌತುಕವನ್ನು ರೋಮಾಂಚನಗೊಳಿಸಿದ ಸೃಷ್ಟಿ ಅವರ ಯೋಗ ನೃತ್ಯ ಅಲ್ಲಿನ ಅತಿಥಿಗಳನ್ನು ಕೂಡ ಶಾಸಕ ದೇವೇಂದ್ರಪ್ಪ, ಹಾಗೆ ಉಳಿದ ಮಾಯಕೊಂಡ ಶಾಸಕ ಬಸವಂತಪ್ಪ ಸೇರಿದಂತೆ ಹಲವಾರು ಜಿಲ್ಲಾ ಕನ್ನಡ ಪರಿಷತ್ತಿನ ಅಧ್ಯಕ್ಷರು ವಾಮದೇವಪ್ಪ ಹಾಗೆ ಸೇರಿದಂತೆ ಎಲ್ಲ, ಮತ್ತು ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ AB ರಾಮಚಂದ್ರಪ್ಪ ಸೇರಿದಂತೆ ಅತಿಥಿಗಳ ಮನಸ್ಸನ್ನು ಆಕರ್ಷಣೆ ಮಾಡಿ ಅವರಿಂದಲೂ ಕೂಡ ಮೆಚ್ಚುಗೆ ಪಡೆದ KV ಸೃಷ್ಟಿ ಅವಳಿಗೆ 15,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಸನ್ಮಾನ, ಜೊತೆಗೆ ಅವರ ತಾಯಿ ಶಾಂಭವಿಯವರು ಕೂಡ ಜೊತೆಗೆ ಸನ್ಮಾನ ಮಾಡಿದ್ದು ಈ ಕಾರ್ಯಕ್ರಮದ ಸಾಹಿತ್ಯ ಸಮ್ಮೇಳನದ ವಿಶೇಷವಾಗಿತ್ತು ಕೂಡ. ಮುಖ್ಯ ಅಂಶಗಳನ್ನು ಈ ವಿಡಿಯೋ ಕ್ಲಿಪ್ನಲ್ಲಿ ಹಾಕಲಾಗಿದೆ. ತಾವೆಲ್ಲರೂ ಕೂಡ ನೋಡಿ ಆಸ್ವಾದಿಸಿ. ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.